ಸಿಟ್ಟು ಬಂತು. ಯಾಕೆ ಸಿಟ್ಟು ಬರುದು? ಯಾಕೆ ಮದುವೆ ಅಂತ ಹೇಳಿದ್ರೆ ಸಿಟ್ಟು ಬರ್ತದ? ಹಾಗಲ್ಲ, ಮದುವೆ ಅಂತ ಹೇಳಿದ್ರೆ ಸಂತೋಷ ಪಡ್ಬೇಕು ನೀವು. ಅದು ನೀ ಸಂತೋಷ ಪಡುದು, ಹಾ. ನಾನು ಬೇಸರವೇ ಪಡ್ಬೇಕು. ಯಾಕೆ ಗೆಳತಿಯ ಮದುವೆ ಆಗ್ತದೆ ಅಂತ ಹೇಳಿದ್ರೆ ನಿನ್ಗೆ ಸಂತೋಷ, ಅದು ಸಹಜ. ಮದುವೆ ವ್ಯವಸ್ಥೆ ಮಾಡುವುದಕ್ಕೆ ಮುಂದಾಳಾಗಿ ನೀನೇ ಇರ್ಬೇಕು. ಹೌದೇ, ಒಂದ್ 4 ಕಂಬ ಹೋಗ್ಲಿಕ್ಕೆ ನಾ ಬರ್ತೇನೆ. ಮದುಮಗನ ಹಾಗೆ ಇರ್ಬೇಕು ನೀನು. ಹಾಗಲ್ಲ, ಏನು ನನ್ ಜಾತಿ ಆಗುದು ನಂಗೆ. ಯಾಕೆ ಹಾಗಲ್ಲ, ಮದುಮಗ ಅಂತ ಹೇಳಿದ್ರೆ ಏನು? ಮದುಮಗ ಶೃಂಗಾರ ಭರಿತನ. ಹೌದು, ಇಲ್ಲಿಂದ ಸುತ್ತಾಡ್ತೇವೆ. ಈಗ ಮಕ್ಕಳಲ್ಲಿ ಹೇಳುದಿಲ್ವಾ, ಗಲಾಟೆ ಮಾಡಿದ್ರೆ ಆ ಕಡೆ ಈ ಕಡೆ ಓಡಾಡ್ತಾ ಇದ್ರೆ ಸುಮ್ಮನೆ ಕೂತ್ಕೊಳ್ಬೇಕು, ಮದುಮಗನಾಗಿ ಕೂತ್ಕೊಳ್ಬೇಕು ಅಂತ ಹೇಳುದು. ಹೌದು, ಅಂದ್ರೆ ನಿನ್ನ ಶೃಂಗಾರ ಮಾಡಿ ಕೂರಿಸಿ ಬಿಡುದು ಒಂದು ಕಡೆ, ಕುತ್ತಿಗೆಗೆ ಒಂದು ಮಾಲೆ ಹಾಕುದು. ಹೌದು, ದೊಡ್ಡ ಕತ್ತಿ ಹಿಡ್ಕೊಂಡು ಬಂದ್ರೆ ಹೊರಡು ಮುಗಿಸ್ತಾ ಎದು ಬೇಕಾದ್ರೂ ಕುಂಬಳಕಾಯಿ ಸುಮ್ಮನೆ ಉಳಿಯ. ಅದಲ್ಲ, ವಾರಿಗೆ ಅವಳು ನೀನು. ಸತ್ಯ ಹೇಳ, ಏನು ಈ ಮದುವೆ ಅನ್ನುವಂತ ಉನ್ನತವಾದಂತ ಸಂಸ್ಕಾರ ಯಾವ್ಯಾವ ಕಾಲಕ್ಕೆ ಆಗ್ಬೇಕು ಆ ಕಾಲಕ್ಕೆ ಆಗುವುದು ಸರಿಯೇ. ಸರಿ, ನಾನು ನಿಜವಾಗಿ ನೀನ್ ಇಷ್ಟರೊಳಗೆ ಮದುವೆ ಆಗ್ಬೇಕಿತ್ತು. ಎಂತ ಮಾಡುದೇ, ಅಪ್ಪನಲ್ಲಿ ನನಗಿಂತ 1 ವರ್ಷ ದೊಡ್ಡವಲ್ವ ನೀನು? ಹೌದೇ, ಮತ್ತೆ ಆದ್ರೆ ಏನ್ ಮಾಡೋಣ ಹೇಳು, ಸರಿಯಾದಂತ ಅವಕಾಶ ಸಿಗಲಿಲ್ಲ, ಸರಿಯಾದ ಹೆಣ್ಣು ಸಿಗಲಿಲ್ಲ. ಹೌದಾ? ಹೌದಪ್ಪ, ಯೋಗ್ಯ ಆದಂತ ವಧುವನ್ನ ಕಂಡೇ ವರಿಸಬೇಕೆನ್ನುವ ತೀರ್ಮಾನದಲ್ಲಿ ಚಿಂತೆ ಮಾಡಬೇಡುವ. ಎಂತ? ನನ್ನ ಮದುವೆಗೆ ಬಂದಾಗ ಹೊಸ ಬಟ್ಟೆ ಹಾಕೊಂಡು ಆ ಕಡೆ ಈ ಕಡೆ 4 ಬಾರಿ ತಿರುಗು. ಯಾವ್ದಾದ್ರು ಹೆಣ್ಣು ಸಿಕ್ಕಿದ್ರು ಸಿಗ್ಬೋದು ನಿನಗೆ. ಹಾಗೆಲ್ಲ ತಿರುಗಾಡ್ರೆ ಹೆಣ್ಮಕ್ಳು ನೋಡ್ತಾರಲ್ಲ, ಮಂತ್ರಿ ಮಕ್ಕಳಲ್ವೇನೋ? ಅದು ನೀನೇ ಹೇಳಿದ್ ಒಳ್ಳೆ. ಯಾಕೆ ಅಂದ್ರೆ ಹೆಣ್ಮಕ್ಳು ಹಾಗೆಲ್ಲ ನೋಡ್ತಾರೆ ಅಂತ ಗೊತ್ತಾಗ್ತದೆ ಈಗ. ಅಲ್ಲಿ ನೀವು ತಿರುಗಾಡುದು ಅದಕ್ಕೆ, ಆದ್ರಿಂದ ಮತ್ತೆ ನೋಡದೇ ಇರ್ತಾರ ಅವ್ರು ತಿರುಗಾಡುದು ಅದಕ್ಕೆ. ಇರ್ಲಿ ಬಿಡು, ಹಾಗಂತಲ್ಲ, ನಿನ್ನ ಮದುವೆ ವಿಚಾರವನ್ನ ಇನ್ನೊಬ್ಬರಿಂದ ನಾನು ಕೇಳಿದೆ. ಏನು ಅದು ನಿನಗಂತ ಮದುವೆ ಅಂತೆ, ಅದಕ್ಕೇನು ನಿಬಂಧನೆಗಳು ಉಂಟಂತೆ, ಹೌದು. ಅದನ್ನೆಲ್ಲ ಕೇಳಿದೆ. ನನ್ನ ಊರಿಗೆ ಒಳಗಾಗಿ ನೇರವಾಗಿ ನನ್ನಲ್ಲಿ ಹೇಳುವುದನ್ನ ಬಿಟ್ಟು 3ನೇ ವ್ಯಕ್ತಿಯಿಂದ ಕೇಳುವಂತಾಯ್ತಲ್ಲ. ಈಗ ನೋಡು, ಕರುಣಾಕರ್ಣಿಕೆಯಿಂದ ಬಂದಂತ ವಿಚಾರಗಳೆಲ್ಲವೂ ಸ್ಪಷ್ಟವಾಗಿರ್ತದೆ ಅಂತ ಹೇಳಿ ಬರುವುದಿಲ್ಲ. ಅಲ್ಲಿ ಏನೇನೆಲ್ಲ ಆಗಿ ಹೋಗಿರ್ತದೆ. ಹೌದೌದು, ಇಲ್ಲಿ ಹೋಯಿತು ಅಂತ ಹೇಳಿದ್ರೆ ಆಮೇಲೆ ಒಬ್ಬರ ಬಾಯಿಂದ ಮತ್ತೊಬ್ಬರ ಬಾಯಿಗೆ, ಮತ್ತೊಬ್ಬರ ಬಾಯಿಂದ ಮಗದೊಬ್ಬರ ಬಾಯಿಗೆ ಹೋಗಿ ಹೋಗಿ ಇಲ್ಲಿ ಹೋದದ್ದು ಹುಲಿ ಹೋಯಿತು ಅಂತ ಹೇಳ್ತಾರೆ ಅಲ್ವಾ. ಗಟ್ಟಿಯ ವಿಷಯವನ್ನು ಗುಡ್ಡ ಮಾಡಿ ಹೇಳುವುದುಂಟು ಅಲ್ವಾ. ಅದಕ್ಕಾಗಿ ನಿನ್ನ ಮದುವೆಯ ನಿಬಂಧನೆಗಳೇನು, ನಿನ್ನ ಮದುವೆಯ ರೀತಿಗಳ ಹೇಗೆ, ಇದನ್ನೆಲ್ಲ ಕೇಳಿ ಹೋಗೋಣ ಅಂತ ಇಲ್ಲಿ ಬಂದ. ಅದಕ್ಕಾಗಿ ಬಂದದ್ದ ಕಲಾ ವಿದ್ಯುಕ್ತ ವಿದ್ಯುಕ್ತವಾಗಿ ಆರ್ಥಿಕವಾಗಿ ಆರ್ಥಿಕವಾಗಿ ಅಂದ್ರೆ ಅದು ಏನು ಎತ್ತಂತ ಕೇಳಿ ಹೋಗೋಣ ಅಂತ ಬಂದ. ನಿಜವಾದ ಗೆಳೆಯ ಅಂತ ಹೇಳಿದ್ರೆ ನೀನು ಅಲ್ವಾ. ಯಾವುದೇ ಒಂದು ವಿಚಾರ ಇದ್ರು ಸಮಸ್ಯೆ ಇದ್ರು ಕೂಡ ನೇರ ವ್ಯಕ್ತಿ